ಮಲೆನಾಡು ದಾಟಿ ಬಯಲುಸೀಮೆಗೆ ಮುನ್ನಡಿ ಬರೆಯುವ ಶಿವಮೊಗ್ಗ ಜಿಲ್ಲೆಯ ಸೊರಬ ಶಿಕಾರಿಪುರ ಭಾಗದಲ್ಲಿ ಕೆರೆ ಬೇಟೆ ಅಂದರೆ ವಿಶೇಷ ಹಬ್ಬವೇ ಸರಿ. ಬೇಸಿಗೆಯಲ್ಲಿ ನಡೆಯುವ ಈ ಸಂಪ್ರದಾಯಕ್ಕೆ ಸಾವಿರಾರು ಮೀನು ಪ್ರಿಯರು ಸಾಕ್ಷಿಯಾಗ್ತಾರೆ. ದೇವಸ್ಥಾನ, ಕೆರೆ ಹಾಗೂ ಊರಿನ ಅಭಿವೃದ್ಧಿಗಾಗಿ ನಿಗದಿತ ಶುಲ್ಕ ಪಡೆದು ಕೆರೆಯಲ್ಲಿರುವ ಮೀನುಗಳನ್ನು ಹಿಡಿಯಲು ಅವಕಾಶ ನೀಡಲಾಗುತ್ತೆ. ಮೀನು ಹೆಚ್ಚು ಸಿಕ್ಕರೆ ಲಾಭ, ಇಲ್ಲದಿದ್ದರೆ ದೇವರಿಗೆ ಭಕ್ತಿ ಸಮರ್ಪಣೆ ಎನ್ನುವ ಭಾವನೆಯೇ ಇಲ್ಲಿ ಮುಖ್ಯ. ಇದೀಗ ಸೊರಬ ತಾಲೂಕಿನ ಚಿಟ್ಟೂರು ಗ್ರಾಮದ 102 ಎಕರೆ ವಿಸ್ತೀರ್ಣದ ದೊಡ್ಡ ಕೆರೆಯಲ್ಲಿ ಸುಮಾರು 15 ವರ್ಷಗಳ ಬಳಿಕ ಭಾರಿ ಮಟ್ಟದಲ್ಲಿ ಕೆರೆ ಬೇಟೆ ಆಯೋಜಿಸಲಾಗಿತ್ತು. ರಾಜ್ಯದ ವಿವಿಧ ಭಾಗಗಳಿಂದ ಜನರು ಬೇಟೆಗೆ ಬಂದಿದ್ರು. 600 ರೂಪಾಯಿ ಶುಲ್ಕ ಪಾವತಿಸಿ ಕೆರೆಗೆ ಇಳಿಯಲು ಅವಕಾಶ ನೀಡಲಾಗಿತ್ತು. ಕೆರೆ ಅಂಗಳದಲ್ಲಿ ಐಸ್ ಕ್ರೀಂ, ಕಬ್ಬಿನ ಹಾಲಿನ ಗಾಡಿಗಳ ಸದ್ದು ಕೂಡ ಜೋರಾಗಿದ್ದು, ಬೇಟೆಗೆ ಬಂದವರು ಮೀನಿನ ಸಂಭ್ರಮದ ಜೊತೆಗೆ ತಿನಿಸುಗಳ ರುಚಿಯನ್ನು ಸವಿದ್ರು. ಈಗ ಒಂದು 10 ಲಕ್ಷ ಮೀನು ಬಿಟ್ಟಿದೆ. ಸಾಕಷ್ಟು ಹಳೆ ಮೀನು ಸಾಕಷ್ಟಿದೆ. ಯಾವಾಗ್ಲೂ ಮೀನು ಇಲ್ಲ ಅಂತ ದಾಖಲೆನೇ ಇಲ್ಲ. ಸಾಕಷ್ಟು ಇದು ಹೊಳೆಯಿಂದನೂ ಸಾಕಷ್ಟು ಕುಮದತ್ತಿ ಹೊಳೆಯಿಂದನೂ ಸಂಪರ್ಕ ಇರೋದ್ರಿಂದ ಸಾಕಷ್ಟು ಮೀನು ಇರೋದ್ರಿಂದ ಇದುವರೆಗೂ ನಾವು ಬರೇ ಹರಾಜು ಬಿಟ್ಟು ಮೀನು ಹಿಡಿತಾ ಇದ್ವಿ. ಇವಾಗ ಎಲ್ಲ ರೈತರು ಮತ್ತು ಸುತ್ತಮುತ್ತ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಮನವಿ ಮೇರೆಗೆ ನಾವು ಕೆರೆಬೇಟೆ ಮಾಡ್ತಾ ಇದ್ದೀವಿ. ರಾತ್ರಿ ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅನ್ನೋ ರೀತಿ ಮಾಡ್ತಾ ಇದ್ದೀವಿ. ಹಿಂದೆ ಯಾವಾಗ ಮಾಡಿದ್ರು? ಈ ಹಿಂದೆ 20 ವರ್ಷದಿಂದ ಕೆರೆಬೇಟೆ ಮಾಡಿದ್ವಿ. ಈಗ ತದನಂತರ ಈ ವರ್ಷ ಎಲ್ಲರ ಅಪೇಕ್ಷೆ ಮೇರೆಗೆ ಈ ವರ್ಷ ಮಾಡ್ತಾ ಇದ್ದೀವಿ. ಮೀನಂತೂ ಎಲ್ಲ ಸರಾಸರಿ ಎಲ್ಲರಿಗೂ ಸಿಗ್ತದೆ ಅನ್ನೋ ಒಂದು ಗ್ಯಾರಂಟಿ ಇದೆ, ಸಿಗ್ತದೆ. ಈಗ ರಿಪ್ಪನಪೇಟೆಯಿಂದ ಬಂದಿದ್ದಾರೆ, ಸಿರ್ಸಿ ಸಿದ್ದಾಪುರದಿಂದ ಬಂದಿದ್ದಾರೆ, ಹೊಸನಗರದಿಂದ ಬಂದಿದ್ದಾರೆ, ಶಿವಮೊಗ್ಗ, ಅನಂತಪುರ, ರಿಪ್ಪನಪೇಟೆ, ಇತ್ತ ಶಿಕಾರಿಪುರ, ಸವಳಂಗದಿಂದನೂ ಬಂದಿದ್ದಾರೆ. ಕೆರೆಬೇಟೆದು ಭಾಳ ಹೇಳ್ತಾ ಇದ್ರು ಅಂತ ನೋಡೋಕ್ಕೋಸ್ಕರ ಬಂದಿದ್ದೀವಿ. ನಮಗೂ ತುಂಬ ಆಸಕ್ತಿ ಇದೆ. ನಾವು ಹಿಡಿಯೋಕೆಲ್ಲ ಹೋಗ್ತೀವಿ. ನೋಡಕ್ಕಿಂದು ಆ ಥರ ಭಾಳ ಹೇಳ್ತಾ ಇದ್ದಾರೆ. ದೊಡ್ಡ ದೊಡ್ಡ ಮೀನಿದೆ, ಭಾಳ ವರ್ಷದಿಂದ ಮಾಡಿಲ್ಲ ಕೆರೆಬೇಟೆ ಅಂತ ಹೇಳ್ತಾ ಇರೋದ್ರಿಂದ ಬಂದಿದ್ದೀನಿ. ನೋಡ್ಬೇಕು ಯಾವ್ಯಾವ ಥರ ಇದೆ ಅಂತ ನೋಡ್ಬೇಕು. ಬೇಟೆ ಆರಂಭವಾಗ್ತಾ ಇದ್ದಂತೆ ನೂರಾರು ಮಂದಿ ಕೂಣಿ, ಜರಡಿ ಬಲೆ ಹಿಡಿದು ಕೆರೆಯೊಳಗೆ ನುಗ್ಗಿದ್ರು. ಕೆಲವರಿಗೆ ದೊಡ್ಡ ಗಾತ್ರದ ರೋಹು, ಕಾಟ್ಲಾ ಮೀನುಗಳು ಸಿಕ್ಕರೆ, ಇನ್ನು ಕೆಲವರು ಸಣ್ಣ ಮೀನುಗಳನ್ನೇ ಹಿಡಿದು ಖುಷಿಪಟ್ರು. ಮಕ್ಕಳಿಂದ ಮಹಿಳೆವರೆಗೂ ಮೀನು ಹಿಡಿಯುವ ಸಂಭ್ರಮದಲ್ಲಿ ಭಾಗಿಯಾದ್ರು. ನಾವು ಕೆರೆಬೇಟೆಗೆ ಬಂದಿದ್ದೇವೆ, ಶಿಕಾರಿಗೆ ಅಂತ ಬಂದಿರ್ತೇವೆ. ಮೀನು ಸಿಕ್ಕರು ನಾವು ನಮ್ದ ಜವಾಬ್ದಾರಿ, ಮೀನು ಸಿಡಿದ್ರು ನಮ್ದ ಜವಾಬ್ದಾರಿ. ಸಿಡಿದವರು ನಾವು ಹಂಗೆ ಹೋಗ್ತಿರ್ತೇವೆ, ರಗಳಿದ್ದ ಏನು ಮಾಡೋಲ್ಲ. ಇಲ್ಲಿ ಚಿಟ್ಟೂರು ಕೆರೆಗೆ ಕೆರೆ ಶಿಕಾರಿ ಬಂದಿವೆ. ಇದು ನಮ್ಮ ಜಾತಿಯ ಒಂದು ಗ್ರಾಮೀಣ ಸೊಗಡು. ಇದರಲ್ಲಿ ಮೀನು ಸಿಕ್ಕರೂ ಖುಷಿನೇ, ಸಿಗದಂಗಿದ್ರೂ ಖುಷಿನೇ. ಯಾಕಂದ್ರೆ ಇದು ದೊಡ್ಡ ಊರು. ಇದು ಜಾತಿ 100 ಜಾತಿ ಐತಿ, ಒಂದು ಒಗ್ಗಟ್ಟು ಐತಿ. ಇಲ್ಲಿ ಯಾಕೆ ಈ ವರ್ಷ ಕೆರೆಬೇಟೆ ಇಟ್ಟಾರೆ? ಬಹಳ ವರ್ಷದಿಂದ 10-15 ವರ್ಷದಿಂದ ಕೆರೆಬೇಟೆ ಆಗಿಲ್ಲ, 25 ವರ್ಷದಿಂದ ಕೆರೆಬೇಟೆ ಇಟ್ಟಿರಲಿಲ್ಲ. ಇದು ಚಿಟ್ಟೂರು ಕೆರೆ ಅಂದ್ರೆ ಇಲ್ಲಿ ನಮ್ಮ ತಾಲೂಕಿನ 2 ಕೆರೆ ದೊಡ್ಡವು, ಕುಪ್ಟೂರು ಬಿಟ್ಟರೆ ಚಿಟ್ಟೂರು. ಇದೊಂದು ಕೆರೆ ಮಾತ್ರ ಬಹಳ ದೊಡ್ಡ ದೊಡ್ಡ ಮೀನು ಅದಾವು. ಈಗಾಗಲೇ ನಾವು ಬಲೆ ಆಡ್ದಾಗ ನೋಡ್ತಾ ಇದ್ದೀವಿ, 5 kg ಮೀನು ಸಿಕ್ಕಿದವು. ಎಲ್ಲಿ ಹೋಗ್ತೀರಿ ಕೆರೆಬೇಟೆಗೆ? ಒಂದು 80 ಕಿಲೋಮೀಟರ್ ಅವರೇಜಲ್ಲಿ ಹೋಗ್ತೀವಿ. ಇದೇ ಫಸ್ಟ್ ಅಲ್ಲ, ಇದು 25 ಕೆರೆಬೇಟೆ ಆಗಿದೆ. ಒಂದು 10-15 kg ಮೀನು ಸಿಕ್ಕಿದೆ. ಈ ವರ್ಷದಲ್ಲಿ ಎಷ್ಟು kg ಹಿಡ್ದಂಗೆ ಆಯ್ತು ನಿಮ್ಮದು ಕೆರೆಬೇಟೆ? ಈ ವರ್ಷ 25ರಿಂದ 30 kg ತನಕ ಹಿಡಿದು. 25 ಕೆರೆಬೇಟೆ ನಿಮ್ದು? ಹಾಂ. ಎಲ್ಲೆಲ್ಲಿ ಹೋಗಿದ್ರಿ? ಯಾವ್ಯಾವ ತಾಲೂಕು, ಜಿಲ್ಲೆ? ಸೊರಬ, ಶಿಕಾರಿಪುರ, ಸಾಗರ. ಮೀನು ಸಿಕ್ಕವರ ಸಂಭ್ರಮ ಸೆಲ್ಫಿ, ರೀಲ್ಸ್ಗಳಲ್ಲಿ ಕಾಣಿಸಿಕೊಂಡ್ರೆ, ಮೀನು ಸಿಗದವರು ಮುಂದಿನ ಕೆರೆ ಬೇಟೆಯ ನಿರೀಕ್ಷೆಯೊಂದಿಗೆ ಮನೆ ಕಡೆ ಹೊರಟರು. ಇಡೀ ಪ್ರದೇಶ ಮೀನಿನ ವಾಸನೆಯಿಂದ ತುಂಬಿ ಗ್ರಾಮೀಣ ಸೊಗಡಿನ ಈ ಕೆರೆ ಬೇಟೆ ಜನರ ಗಮನ ಸೆಳೆಯಿತು.